ರನ್ನಿಂಗ್ ಅಲ್ಲಿ ಚಾರ್ಜ್ ಗಾಡಿ ತಗೊಂಡು ಹೋದ್ಕು ವೈರಿಂಗ್ ಚೆಕ್ ಮಾಡಬೇಕು, ಕೆಟರ್ ವರ್ಕ್ ಆಗಲ್ಲ, ಆನ್ ಆಗ್ತಾ ಇಲ್ಲ. ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಕೇರ್ ಆಫ್ ಕರ್ನಾಡು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ವಿಷಯ ಏನಪ್ಪ ಅಂದರೆ, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಂದರೆ ನನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ವಿಷಯ ಏನು ಆ್ಯಕ್ಚುಲಿ ಅಂತ. ಏನಂದರೆ ಗಾಡಿನ ನಾನು ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ದೆ. ಸರ್ವಿಸ್ ಮಾಡಿಸ್ಕೊಂಡು ಬಂದು ನೆಕ್ಸ್ಟ್ ಡೇಗೆ ನಾನು ಆನ್ ಮಾಡ್ತಾ ಇದ್ದೀನಿ, ಡಿಸ್ಪ್ಲೇ ಆನ್ ಆಗ್ತಾ ಇರಲಿಲ್ಲ, ಹಾರ್ನ್ ಬರ್ತಾ ಇರಲಿಲ್ಲ, ಏನು ಬರ್ತಾ ಇರಲಿಲ್ಲ. ಇದಕ್ಕಿದಂಗೆ ಶೆಡ್ ಡೌನ್ ಆಗಿತ್ತು. ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿ ಅದೇ ಶೋರೂಮ್ನವರೇ ಬಂದು ನಮ್ಮ ಗಾಡಿ ತಗೊಂಡು ಹೋದ್ರು. ಸರ್ ಬ್ಯಾಟ್ರಿ ಡೆಡ್ ಆಗಿದೆ, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅಂತ. ಸರಿ ಆಯಿತು ಬಿಡಿ, ಬ್ಯಾಟ್ರಿ ಡೆಡ್ ಆಗಿರುತ್ತಲ್ವ, ಇಲ್ಲ ಬ್ಯಾಟ್ರಿ ರೀಚಾರ್ಜ್ ಮಾಡಿಸೋದ್ರಾಗುತ್ತೆ, ಇಲ್ಲ ಹೊಸದು ರೀಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರೆ ಆಗುತ್ತೆ ಅಂತ. ಸರಿ ಆಯ್ತು ಅಂತ ಕೊಟ್ಟು ಕಳಿಸಿದ್ದೆ ಶೋರೂಮ್ಗೆ. ಆದ್ರೆ ಇವತ್ತು ಕಾಲ್ ಮಾಡ್ಬಿಟ್ಟು ಏನ್ ಹೇಳ್ತಿದ್ದಾರೆ, ಸರ್ ಬ್ಯಾಟ್ರಿ ಡೆಡ್ ಆಗಿತ್ತು, ಹೊಸದ್ ಹಾಕಿದೀವಿ, ರೀಚಾರ್ಜ್ ಆಗಲ್ಲ ಅಂದ್ರು. ಬಟ್ ಅವ್ರು ಇನ್ನೊಂದು ಏನ್ ಹೇಳ್ತಿದ್ದಾರೆ ಇವಾಗ ಅಂದ್ರೆ, ಸರ್ ಹೊಸದ್ ಹಾಕಿದೀವಿ ಬಟ್ ಅದು ರನ್ನಿಂಗ್ ಅಲ್ಲಿ ಚಾರ್ಜ್ ಆಗ್ತಾ ಇಲ್ಲ, ಕಾಯಿಲ್ ಚೆಕ್ ಮಾಡಬೇಕು, ವೈರಿಂಗ್ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ನಾನು ಸರ್ವಿಸಿಗೆ ಬಿಡೋವರೆಗೂ ಗಾಡಿ ಒಂದು ಚೂರು ಪ್ರಾಬ್ಲಮ್ ಇರ್ಲಿಲ್ಲ ನಂದು, ಅಷ್ಟು ಚೆನ್ನಾಗಿತ್ತು ಗಾಡಿ ನಂದು, ಒಂದು ಚೂರು ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಫ್ರೆಂಡ್ಸ್ ನಾನು ಏನ್ ಹೇಳೋದು ಅಂದ್ರೆ, ಇನ್ ಕೇಸ್ ಗಾಯ್ಸ್ ಈ ಗಾಡಿ ಬ್ಯಾಟ್ರಿ ಏನೋ ಡೆಡ್ ಆಗ್ತಿದೆ ಅಂದ್ರೆ ನಮ್ಗೆ ಒಂದು ಇಂಡಿಕೇಶನ್ ಇರುತ್ತೆ. ಇಲ್ಲ ಹಾರನ್ ಕಮ್ಮಿಯಾಗಿ ಬರೋದು, ಹಾರನ್ ಬಿಟ್ಟು ಬಿಟ್ಟು ಬರೋದು, ಇಲ್ಲ ಇಂಡಿಕೇಟರ್ ವರ್ಕ್ ಆಗಲ್ಲ, ಇಲ್ಲ ಲೈಟ್ ಫೋಕಸ್ ಆನ್ ಆಗಲ್ಲ, ಈ ತರ ಏನಾದ್ರು ಒಂದು ಇಂಡಿಕೇಶನ್ಸ್ ಬರುತ್ತೆ, ಅಟ್ಲೀಸ್ಟ್ ಬೇಸಿಕ್ ಇಂಡಿಕೇಶನ್ಸ್. ಬಟ್ ಇದು ಆ ತರ ಏನು ಆಗ್ಲಿಲ್ಲ ನನಗೆ. ಸಡನ್ ಆಗಿ ನಾನು ಶನಿವಾರ ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ತಂದೆ, ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕಿತ್ತು, ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಬಂದ್ಬಿಟ್ಟು ಗಾಡಿ ಮನೇಲಿ ನಿಲ್ಲಿಸಿದೆ. ಮತ್ತೆ ಭಾನುವಾರ ತೆಗಿಲಿಲ್ಲ ನಾನು, ಸೋಮವಾರ ತೆಗ್ದೆ. ಸೋಮವಾರ ಸಂಜೆ ಎಲ್ಲೋ ಹೋಗ್ಬೇಕಿತ್ತು ಅಂತ ಕೀ ಆನ್ ಮಾಡ್ತಾ ಇದೀನಿ, ಆನ್ ಆಗ್ತಾ ಇಲ್ಲ. ಸರಿ ಆಯ್ತು, ಆಲ್ರೆಡಿ 7 ಗಂಟೆ ಆಗಿದೆ, ಇವಾಗ ಶೋರೂಮ್ ಅವರಿಗೆ ಕಾಲ್ ಮಾಡಿದ್ರು ವೇಸ್ಟ್ ಅಂತ ಹೇಳಿ ಕಾಲ್ ಏನ್ ಮಾಡ್ದಂಗೆ ನಾನು ಒಳಗಡೆ ನಿಲ್ಲಿಸಿದೆ. ಸಾರಿ, ಕಾಲ್ ಏನ್ ಮಾಡಂಗಿಲ್ಲ, ಆಕ್ಚುಲಿ ಕಾಲು ಮಾಡಿದೆ ನಾನು, ನನ್ನ ಹತ್ರ ಇದ್ದಿದ್ದ ನಂಬರ್ಗೆ, ಪಿಕ್ ಮಾಡ್ಲಿಲ್ಲ. ಸರಿ ಆಯ್ತು ಬಿಡಿ, ಇಷ್ಟೊತ್ತಲ್ಲಿ ಯಾರು ಇರಲ್ಲ ಅಂದ್ಕೊಂಡು ಸುಮ್ಮನಾದೆ. ಮಾರ್ತಾ ದಿನ ಬೆಳಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀನಿ. ಗಾಡಿ ಎಲ್ಲ ತಗೊಂಡೋದ್ರು ಇದು ಏನ್ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಒಂದೊಂದ್ಸರಿ ಸರ್ವಿಸಿಗೆ ಬಿಡಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿತ್ತು, ಸರ್ವಿಸಿಗೆ ಬಿಟ್ಟ ಮೇಲೆ ಯಾಕಿಂಗ್ ಆಗಿದೆ ಸೀರಿಯಸ್ ಆಗಿ ಗೈಸ್. ಸರ್ವಿಸ್ಗೆ 5,500 ಆಗಿದೆ, 5,342 ರೂಪಾಯಿನೋ ಆಗಿದೆ. ಸುಮ್ಮನೆ ಬರುತ್ತೆ ನಮ್ಗೆ, ನೀವು ಏನ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಈಗ ಫೋನ್ ಮಾಡಿದ್ರೆ ಹಿಂಗ ಆಗಿದೆ ಸರ್, ಚೇಂಜ್ ಮಾಡಬೇಕು ಅಂತ. ಬೇಡ ಚೇಂಜ್ ಮಾಡಬೇಡಿ, ನಾನು ಬರ್ತೀನಿ ಅಂತ ಹೇಳಿದೀನಿ. ಇವಾಗ ಹೋಗ್ತಾ ಇದೀನಿ, ಬನ್ನಿ ಅದೇನಾಗುತ್ತೆ, ಅದೇನ್ ಹೇಳ್ತಾರೆ ನೋಡೋಣ. ಇನ್ನು ಯಾವ್ಯಾವ ರೀತಿ ಇನ್ನು ಏನೇನ್ ಮಾಡ್ತಾರಪ್ಪ ಅರ್ಥ ಆಗಲ್ಲ. ಏನ್ ಸುಮ್ನೆ ಗಾಡಿಗಳಿಗೆ ಬಂಡವಾಳ ಹಾಕೋದೇನು ಸುಮ್ನೆ ಬರುತ್ತಾ ನಮ್ಗೆ? 5,000 ಅಂದ್ರೆ ಮೇಡಮ್, ನಂದು R15 ರೆಡ್ ಕಲರ್ ನೆನೆ ಬಂತಲ್ಲ, ಅದು ಇವಾಗ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. 4578 ಸರ್ವಿಸ್ ಎಲ್ಲ ಮುಗ್ದಿತ್ತು, ಕಂಪ್ಲೇಂಟ್ ರೈಸ್ ಮಾಡಿದ್ದೆ, ನೆನೆ ವಾಪಸ್ ತಂದಿದ್ದಾರೆ. ಏನಾಗಿದೆ ಇವಾಗ? ಅಲ್ಲ ಇವಾಗ ಬ್ಯಾಟ್ರಿ ಡೆಡ್ ಆಯ್ತು ಅಂದ್ರೆ ನನಗೆ ಬ್ಯಾಟ್ರಿ ಲೋ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಬರಬೇಕು. ಫಸ್ಟ್ ಅಲ್ಲಿ ಇಂಡಿಕೇಶನ್ ಬಂದಿಲ್ಲ ನನಗೆ. ನೀವು ಫಸ್ಟ್ ಈ ಗಾಡಿ ಯಾರು ಸರ್ವಿಸ್ ಮಾಡಿದ್ದೇಳಿ ಅವ್ರನ್ನ ಕರೀರಿ. ಫಸ್ಟ್ ಈ ಗಾಡಿ ಟಚ್ ಮಾಡಿದ್ದಾರು ಸರ್ವಿಸ್ಗೆ ಅವ್ರನ್ನ ಕರೀರಿ. ಹೆಸರಿದೆ, ಇದ್ರಲ್ಲೇ ಇದೆ. ಯಾರದು ಅವ್ರ ಹೆಸರು? ಚಂದನ್ ರೆಡ್ಡಿ ಏನೋ ಇದು, ಚಂದನ್ ಅಂತ ಇದೆ, ಕರೀರಿ. ಅದೇ ಓಕೆ, ಈಗ ಯಾರಂತ ಕರೀರಿ. ಶನಿವಾರ ಚೆನ್ನಾಗಿದ್ದಿದ್ದು ಗಾಡಿ, ಕಂಡೀಷನ್ ಅಲ್ಲಿ ಇದ್ದಿದ್ದು ಗಾಡಿ, ಈಗ ಬಂದ್ಬಿಟ್ಟು ನೀವು ಸೋಮವಾರಕ್ಕೆ ಅದಾಗಿದೆ ಇದಾಗಿದೆ ಅಂದ್ರೆ ಅದು ಸರ್ವಿಸ್ ಆದ್ಮೇಲೆ ಆಟ ಆಡ್ತಾರೆ. ಈಗ RO ಯೂನಿಟ್ ಹೋಗಿದೆ, ಕಾಯಿಲ್ ಹೋಗಿದೆ, ಬ್ಯಾಟ್ರಿ ಹೋಗಿದೆ ಅಂದ್ಕೊಂಡು. ಸರ್ ಚೇಂಜ್ ಮಾಡಿ, ನನಗೆ ಬೇಕು ಅಂದರೆ ನಾನು ಮಾಡ್ಸ್ಕೊಂತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಈಗ ಶನಿವಾರ ನೀವು ಚೆಕ್ ಮಾಡಿದ್ರಿ ಅಲ್ವಾ, ಅವತ್ತು ನನಗೆ ಬ್ರೇಕು ಲೋ ಅಂತ, ಸಾರಿ ಬ್ಯಾಟ್ರಿ ಲೋ ಆದರೆ ಇಂಡಿಕೇಟರ್ ಬರುತ್ತೆ ನಂಗೆ ಡಿಸ್ಪ್ಲೇಲಿ, ಬಂದಿಲ್ಲ ನನಗೆ ಇಂಡಿಕೇಟ್ರು. ಆಯ್ತಾ, ಶನಿವಾರ 5,500 ಕೊಟ್ಟು ಸರ್ವಿಸ್ ಮಾಡಿಸ್ಕೊಂಡು ತಗೊಂಡೋಗಿದ್ದೀನಿ. 90 ಕಿಲೋಮೀಟರ್ ಓಡಿಸಿದ್ದೀನಿ ಅಷ್ಟೇ ಸರ್ವಿಸ್ ಆದಮೇಲೆ. ರಿಟರ್ನ್ ತಂದರೆ ಮಾರ್ದಿದ್ದೀನಿ, ಡಿಸ್ಪ್ಲೇ ಕೀ ಆನ್ ಮಾಡ್ತಿದ್ದೀನಿ, ಡಿಸ್ಪ್ಲೇನೂ ಆನ್ ಆಗ್ತಾಯಿಲ್ಲ, ಏನಾಗ್ತಿಲ್ಲ. ನೆನ್ನೆ ಇವರೇ ಬಂದು ಚೆಕ್ ಮಾಡಿದ್ರೆ ಕೇಳಿ ಪ್ರಾಬ್ಲಮ್. ಈಗ ಆ ಥರ ಏನಾದ್ರೆ ಈಗ 3P ಚೆಕಪ್ ಅಂತ ಎಲ್ಲ ಮಾಡ್ತಿರಲ್ಲ, ಅದರಲ್ಲಿ ಗೊತ್ತಾಗಬೇಕು ತಾನೆ. ಏನಾದರೂ ಇದ್ದರೆ ಕಾಯಿಲ್ ಹೋಗಿದೆ, ರೋಟ್ರ್ ಹೋಗಿದೆ, ಅದು ಏನಾದರೂ ಹೋಗಿರಲಿ ಸರ್. ಓಕೆ, ನಿಮ್ಗೆ ಗೊತ್ತಾಗಲ್ಲ ಅಲ್ವಾ, ನನಗೆ ಏನು ಸರ್ ನೋಡಿದ್ರೆ ಗೊತ್ತಾಗಲ್ಲ ಬಿಡಿ, ಅದು ನಿಮಗೂ ಬೇಡ ನನಗೂ ಬೇಡ. ನಾನು ಕೇಳ್ತೀರ ಸಿಂಪಲ್, ಅಲ್ಲಿ ಇಂಡಿಕೇಟರ್ ಇರಲಿಲ್ಲ ಬ್ಯಾಟ್ರಿ ಲೋ ಅಂತ, ಅದು ಹೆಂಗೆ ಕಮ್ಮಿ ಆಯ್ತು ಬ್ಯಾಟ್ರಿ? ಬ್ರೋ ಬ್ಯಾಟ್ರಿ ಲೋ ಆದರೆ ಬರಲ್ವಾ? ಹಾಂ ಮತ್ತೆ ಬ್ರೋ ನನಗೆ ಸೆನ್ಸರ್ಸು ಬೇಡ, ನನಗೆ ಅಲ್ಲ ಒಂದು ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನನಗೆ ಇಂಡಿಕೇಟ್ರೂ ಬೇಡ, ಸೆನ್ಸರ್ಸು ಬೇಡ, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತೇ ಬೇಡ. ಬ್ಯಾಟ್ರಿ ಲೋ ಆಗ್ತಿದೆ ಅಂದರೆ ಕಾಮನ್ನು ಇಲ್ಲ ಹಾರನ್ ಲೋ ಆಗುತ್ತೆ, ಇಲ್ಲ ಇಂಡಿಕೇಟರ್ ಕಮ್ಮಿ ಬರುತ್ತೆ. ನನಗೆ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿಗೆ ಸರ್ವಿಸಿಗೆ ಬಿಟ್ಟಾಗೂ ನಿಮ್ಗೆ ಆ ಥರದ್ದೇನು ಇಶ್ಯೂ ಇಲ್ಲ. ನಾನು ಇಲ್ಲಿಂದ ವಾಪಸ್ ತಗೊಂಡೋಗ್ಬೇಕಾದ್ರೂ ಏನೂ ಇಶ್ಯೂ ಇಲ್ಲ ಆ ಥರ. ನಾನು ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿ ನನ್ನ ಹತ್ರ ವೀಡಿಯೋನೂ ಇದೆ. ಫಸ್ಟ್ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿದ ವೀಡಿಯೋ ಕೂಡ ನನ್ನ ಹತ್ರ ಇದೆ. ಸಿಂಗಲ್ ಸ್ಟೆಪ್ಪಲ್ಲಿ ಆನ್ ಆಯಿತು ಅಂದಾಗ ನಾನು 90 ಕಿಲೋಮೀಟ್ರ್ ಓಡಿಸಿ ತಂದು ನಿಲ್ಸಿದ್ಮೇಲೆ ಯಾಕೆ ಆನ್ ಆಗ್ತಾ ಇಲ್ಲ? ಇದಕ್ಕೆ ಬ್ಯಾಟ್ರಿ ಹೆಂಗೆ ಡೆಡ್ ಆಯಿತು? ಒಂದೇ ನೈಟ್ಗೆ ಡೆಡ್ ಆಗೋ ಅಂಥದ್ದು ಏನಾಗಿದೆ? ಹೌದು, ಹಾಂ ಹಾಂ ಅದು ಹೇಳಿರಿ ಬ್ರದರ್. ಹಾಂ ಹ್ಞೂ
ಹೂ ಬ್ರದರ್ ರನ್ನಿಂಗಲ್ಲಿ ರೀಚಾರ್ಜ್ ಆಗೋದಕ್ಕೆ ಆಧಾರ್ ಯೂನಿಟ್ ಅಂತ ಇದು ಗಾಡಿ ರನ್ನಿಂಗಲ್ಲಿ ರೀಚಾರ್ಜ್ ಮಾಡಲಿಕ್ಕೆ. ಓಕೆ. ಆಧಾರ್ ಯೂನಿಟ್ ಮತ್ತು ಮ್ಯಾಗ್ನೆಟ್ ಕಾಯಿಲ್. ಓಕೆ. ಮ್ಯಾಗ್ನೆಟ್ ಕಾಯಿಲ್ ಪವರ್ ಸಪ್ಲೈ ಮಾಡುತ್ತೆ. ಇದು ಪವರ್ನ ಕಂಪ್ರೆಸ್ ಮಾಡ್ಕೊಂಡು AC to DC ಕಂಪ್ರೆಸ್ ಮಾಡ್ಕೊಂಡು ಬ್ಯಾಟ್ರಿ ಕಳಿಸುತ್ತೆ. ಹಾಂ. ಇದು ಯಾವಾಗ ಲೋಡ್ ತೊಗೊಳೋದಕ್ಕಾಗಲ್ಲ ಆವಾಗ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಸೆನ್ಸರ್ ಅಲ್ಲ, ಇದು ಜಸ್ಟ್ ಒಂದು ಯೂನಿಟ್, ಒಂದು ಕಾಯಿಲ್ ಅಷ್ಟೇ ಅಲ್ವಾ ಅದು, AC ಇಂದ DC ಕನ್ವರ್ಟ್ ಮಾಡಲಿಕ್ಕೆ. ಹಾಂ, ನನಗೆ ಅರ್ಥ ಆಯಿತು. ಸೆನ್ಸರ್ ಆಗಿದ್ರೆ ನಿಮಗೆ ಫಸ್ಟ್ ಅಲ್ಲಿ ಕಂಪ್ಲೀಟಾಗಿ ಅರ್ಥ ಆಯಿತು. ಅದಕ್ಕೆ ಬಂದಿದ್ದು ನಾನು ಇಮಿಡಿಯೇಟ್ ಆಗಿದ್ದು. ಕಾಯಿಲ್ ಹೋಗಿದೆ ಅಂತ ತಕ್ಷಣ ನಾನು ಯಾಕೆ ಬಂದೆ ಅಂದರೆ ನಾನು ಎಲೆಕ್ಟ್ರಾನಿಕ್ಸ್ ಮಾಡಿರೋದ್ರಿಂದ ನನಗೆ ಐಡಿಯಾ ಇದೆ ಅಂತಲೇ ಬಂದಿದ್ದು. ಇವಾಗ ನೋಡಿ, ಬ್ಯಾಟ್ರಿ ನೀವು ಇಲ್ಲಿಂದ ತೊಗೊಂಡು ಹೋಗ್ಬೇಕಾದ್ರೆ ಚಾರ್ಜು ಚೆನ್ನಾಗಿದೆ. ಹಾಂ, ಓಕೆನಾ? ನೀವು ಹೇಳಿದ ಪ್ರಾಬ್ಲಮ್ ನನಗೆ ಅರ್ಥ ಆಯಿತು. ಇಲ್ಲಿಂದ ತೊಗೊಂಡು ಹೋಗ್ಬೇಕಾದ್ರೆ ಬ್ಯಾಟ್ರಿದಲ್ಲಿ ಚಾರ್ಜ್ ಚೆನ್ನಾಗಿದೆ. ಕಾಯಿಲು ಸಪ್ಲೈಯಿಂಗು ನಮ್ಗೆ ಆವಾಗ ಕರೆಕ್ಟಾಗಿ ತೋರಿಸಲ್ಲ. ಒಂದೊಂದು ಸತಿ ತೋರಿಸುತ್ತೆ, ಒಂದೊಂದು ಸತಿ ತೋರಿಸಲ್ಲ. ಕಂಪ್ಲೀಟ್ಲಿ ಡೆಡ್ ಆದಮೇಲೆ ಯೂನಿಟ್ ಕರೆಕ್ಟಾಗಿ ನಮಗೆ. ಅಂದರೆ ಇವಾಗ ನಿಮ್ಗೆ ಅದು ಕಾಯಿಲ್ ಡೆಡ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇವಾಗ ಮಲ್ಟಿಮೀಟರ್ ನೀವು ಸರ್ವಿಸ್ ಟೈಮಲ್ಲಿ ಚೆಕ್ ಮಾಡಿಲ್ಲ ಅದನ್ನು? ಸರ್ವಿಸ್ ಟೈಮಲ್ಲಿ ಚೆಕ್ ಮಾಡೇ ಮಾಡ್ತೀವಿ. ಹಾಂ, ಮತ್ತೆ ಅವಾಗ ಗೊತ್ತಾಗಿಲ್ವಾ? ಸರ್ ಅಲ್ಲ ಅಲ್ಲ ನಾನು ಬೇರೆ ಏನು ಕೇಳ್ತಿಲ್ಲ ಬ್ರದರ್, ನೀವು ಹೇಳಿದ ಪ್ರಕಾರನೇ ಬರ್ತಾ ಇದ್ದೀನಿ. ಅಲ್ಲ, ನನಗೆ ಕ್ಲಿಯರ್ ಮಾಡಿಬಿಡಿ. ನೀವು ಹೇಳಿದ ಪ್ರಕಾರನೇ ನಾನು ಬರ್ತಾ ಇದ್ದೀನಿ. ಮಲ್ಟಿಮೀಟರಲ್ಲಿ ಚೆಕ್ ಮಾಡಿದ್ದೀರಾ ಅಲ್ವಾ ಸರ್ವಿಸಸಲ್ಲಿ? ಅವಾಗ ತೋರಿಸಿಲ್ಲ ಫಾಲ್ಟು. ಅವಾಗ ಕಾಯಿಲು ಬಂದು ಕಂಪ್ಲೀಟ್ಲಿ ಡೆಡ್ ಆಗಿದೆ, ತೋರಿಸುತ್ತೆ. ಹಾಂ, ಕಾಯಿಲಲ್ಲಿ ಏನಾದರೂ ಜೀವ ಇತ್ತು ಅಂದರೆ ತೋರಿಸಲ್ಲ. ಓಕೆ, ಅವಾಗ 0 ಅಂತ ಬರುತ್ತಾ? ರೀಡಿಂಗ್ ಏನಂತ ಬರುತ್ತೆ? ನಿಮಗೆ ನಾರ್ಮಲಿ 12 ವೋಲ್ಟ್ಸ್ ಬಂದೇ ಬರುತ್ತೆ. ಓಕೆ. ಓಕೆನಾ? ಹಾಂ. ಕೀ ಆನ್ ಮಾಡಿ ಇಗ್ನಿಷನ್ ಇದೆಯಲ್ಲ, ಹ್ಞೂ, ಒಂದು ಸೈಕಲಲ್ಲಿ ಸೇಮ್ 12 ಇರುತ್ತೆ. ಹಾಂ. ಸೆಲ್ಫಿಂಗ್ ಟೈಮಲ್ಲಿ 11 to 10 ಹೋಗುತ್ತೆ. ಓಕೆನಾ? ಓಕೆ. 11 to 10 ಹೋಗುತ್ತೆ. 10ಗಿಂತ ಕೆಳಗಡೆ ಬಂದರೆ ಬ್ಯಾಟ್ರಿ ವೀಕ್ ಇದೆ ಅಂತ. ನಮ್ಮ 10ಗಿಂತ ಕೆಳಗಡೆ ಬಂದಿಲ್ಲ ಅಂದರೆ ಬ್ಯಾಟ್ರಿದಲ್ಲಿ ಏನೂ ಇಶ್ಯೂ ಬರೋಲ್ಲ ಅವಾಗ. ಓಕೆನಾ? 10ಗಿಂತ ಕೆಳಗಡೆ ಹೋಯ್ತು 9, 8, 7 ಆ ಥರ ಬಂತು ಅಂದರೆ ಬ್ಯಾಟ್ರಿದಲ್ಲಿ ಪ್ರಾಬ್ಲಮ್ ಇರುತ್ತೆ, ಚೆಕ್ ಮಾಡ್ತೀವಿ. ಓಕೆ. 10ಗಿಂತ ಕೆಳಗಡೆ ಹೋಗಿಲ್ವಾ, ನೆಕ್ಸ್ಟ್ ಬಂದು ಆಧಾರ್ ಯೂನಿಟ್ ಕಾಯಿಲ್ಸ್. ಐಡ್ಲಿಂಗಲ್ಲಿ ನಿಮಗೆ 13 ಇದೆ ಈ ಥರ ಬರುತ್ತೆ. ಅಂದರೆ ರೀಚಾರ್ಜ್ ಆಗ್ತಾ ಇದೆ ಅಂತನಾ? ಐಡ್ಲಿಂಗಲ್ಲಿ ಇಷ್ಟು ಬಂದೇ ಬರುತ್ತೆ. ಓಕೆ. ವೆಹಿಕಲ್ನ ಬಂದು 3000 RPM ಅಲ್ಲಿ ಸೆಟ್ ಮಾಡಿದಾಗ ನಿಮ್ಗೆ ಅದು 14 ಬರುತ್ತೆ. ಹಳೆ ಕಾಯಿಲ್ ಇದು ಹಳೆ ಕಾಯಿಲ್ ಇದು. ಓಕೆನಾ? ಗಾಡಿ ಬಂದು 3000 RPM ಅಷ್ಟೇ ರೈಸ್ ಆಗಬೇಕು. ಹೌದು, ಮೇಲೆ ರೈಸ್ ಮಾಡೋಂಗಿಲ್ಲ. ಇದನ್ನು ಚೆಕ್ ಮಾಡ್ಲಿಕ್ಕಾ? ಚೆಕ್ ಮಾಡೋದಕ್ಕೆ ಓಕೆ. ನೀವು ರನ್ನಿಂಗಲ್ಲಿ ಹೆಂಗೆ ಬೇಕಂದ್ರೆ ಹೋಗಿ, ಹಾಂ, ಬಟ್ ಚೆಕಿಂಗ್ ಪ್ರೊಸೀಜರ್ ಇದು. ಓಕೆನಾ? ಈಗ ಬ್ರೋ ನನಗೆ ಇದೆಲ್ಲ ಅನ್ವಾಂಟೆಡು. ನನಗೆ ರೀಸನ್ ಬೇಕಿರೋದು ಕಾಯಿಲ್ ಯಾಕೆ ಹೋಗುತ್ತೆ ಅದೊಂದು ಹೇಳಿ ಫಸ್ಟು. ಸರ್, ಕಾಯಿಲ್ ಎಲೆಕ್ಟ್ರಾನಿಕ್ ಐಟಮ್ಸ್ ಹೇಳೋದಕ್ಕಾಗಲ್ಲ. ಅದೇ ಬ್ರದರ್, ನಾನು ಹೇಳೋದಕ್ಕಾಗಲ್ಲ ಅಂತಲೇ ಒಪ್ಕೊತೀನಿ. ಸರ್ವಿಸ್ ಮುಗಿಸ್ಕೊಂಡೋಗಿ 8 ಅವರ್ಗೆ ಹೋಗಲ್ಲ ಬ್ರದರ್. ಸರ್ವಿಸ್ ಮುಗಿಸ್ಕೊಂಡೋಗಿ 8 ಅವರ್ಗೆ ಹೋಗಲ್ಲ. ಅಲ್ಲ, ನೀವು ನನ್ನ BFF ಅಲ್ಲಿ ಥಿಂಕ್ ಮಾಡಿ, ನನ್ನ ಪಾಯಿಂಟಲ್ಲಿ ನಿಂತ್ಕೊಂಡು ಥಿಂಕ್ ಮಾಡಿ. ನಿಮ್ಗೆ ಹೆಂಗಿರುತ್ತೆ ಈ ಸಿಚುಯೇಷನು? 5,000 ಕೊಟ್ಟು ನಾನು ತಗೊಂಡೋಗಿದ್ದೀನಿ ಅಂದಮೇಲೆ ಸರ್ವಿಸ್ ಮಾಡಿಸಿ ಮತ್ತೆ 3,000 ಇಕ್ಕು ಅಂದರೆ ನನಗೇನು ತಲೆ ಇಲ್ವಾ? ನನ್ನ ಪಾಯಿಂಟಲ್ಲಿ ಥಿಂಕ್ ಮಾಡಿ. ಮತ್ತೆ 3,000 ಇಡಬೇಕು ಅಂದರೆ ಸುಮ್ಮನೆ 5,000 ಇಟ್ಟು ನನ್ನ ಪಾಯಿಂಟ್ ಥಿಂಕ್ ಮಾಡಿ. ಸರಿ ಬ್ರದರ್, ಯಾವಾಗ ಏನಾಗುತ್ತೆ ಬೇಡ. ನೀವು ಸರ್ವಿಸ್ ಮಾಡುವಾಗ ಅದು ರೆಕಾರ್ಡ್ ಇದೆಯಾ? ಎಷ್ಟು ಬಂದಿದೆ ರೀಡಿಂಗ್ ಅಂತ ರೆಕಾರ್ಡ್ಸ್ ಇದೆ ನಿಮ್ಮ ಹತ್ರ ಏನಾದರೂ? ಮತ್ತು ನಾನು ಹೆಂಗೆ ನಂಬಲಿ ನೀವು ಚೆಕ್ ಮಾಡಿದ್ದೀರಾ ಅಂತ? ನಾನು ಹೆಂಗೆ ನಂಬಲಿ ಅದನ್ನು? ನೀವು ರೆಕಾರ್ಡ್ಸ್ ಮಾಡಿದ್ದೀರಾ ಎಷ್ಟು ಬಂತು ರೀಡಿಂಗು ಅಂತ? ಇವ್ರು ಬಿಡಿ, ನೆನೆ ಬಂದರು ಬ್ಯಾಟ್ರಿ ಡೆಡ್ ಆಗಿದೆ ಅಂದರು, ನಾನೇನು ಮಾತಾಡಲಿಲ್ಲ, ಕೊಟ್ಟು ಕಳಿಸ್ತೇವೆ ಆಯಿತು. ನಾನು ಅಲ್ಲಿಗೂ ಅವಾಗಲೇ ಹೇಳಿದ್ದೀನಿ ಬ್ಯಾಟ್ರಿ ಡೆಡ್ ಆದರೆ ನಾನು ಹಾಕಿಸ್ಕೊತೀನಿ ಹೋಗಿ ಬ್ರದರ್ ಅಂತ, ಪರವಾಗಿಲ್ಲ ಅಂತ. ನಾನು ಬೇರೆ ಏನೂ ಮಾತಾಡಲಿಲ್ಲ. ಈಗ ನಾನು ಮನೇಲಿ ಕೂತ್ಕೊಂಡಾಗ ಬ್ಯಾಟ್ರಿ ಹೋಗಿದೆ ಅಂದರು, ಈ ಕಾಲಲ್ಲೂ ನಾನು ಅದನ್ನು ಹೇಳಿದ್ದು, ಸರಿ ಹಾಕಿ ನಾನು ಬಂದು ತಗೊಂಡೋಗ್ತೀನಿ ಗಾಡಿನ ಅಂತ. ಈ ಯೂನಿಟ್ ಹೋಗಿದೆ, ಆ ಯೂನಿಟ್ ಹೋಗಿದೆ ಅಂದರೆ ನಾನು ಏನು ಮಾಡಲಿ ಬ್ರದರ್? ನೀವು ಚೆಕ್ ಮಾಡಿದ್ದೀರಲ್ವ ನನ್ನ ಸರ್ವಿಸ್ ಟೈಮಲ್ಲಿ? ನನಗೆ ನೀವು ಓಕೆ, ನೀವು ಚೆಕ್ ಮಾಡಿದರೆ ನಾನು ಒಪ್ಕೊತೀನಿ, ಬಟ್ ನನಗೆ ರೆಕಾರ್ಡ್ ಬೇಕು. ಇದರಲ್ಲಿ ಎಷ್ಟು ರೀಡಿಂಗ್ಸ್ ಬಂತು ಅಂತ ರೆಕಾರ್ಡ್ ಕೊಡಿ. ನೀವು ಚೆಕ್ ಮಾಡಿದ್ದೀನಿ ಅಂತ ನಾನು ನಂಬ್ತೀನಿ. ಇಲ್ಲ ಅಂದರೆ ನೀವೇನು 3 ಪೀಸ್ ಚೆಕ್ ಮಾಡಿದ್ರೆ ನನಗೆ ಹೇಳಿ. ನಾನು ಪೇ ಮಾಡಿದ್ದೀನಿ ಬ್ರದರ್, 5,000 ಪೇ ಮಾಡಿದ್ದೀನಿ. ನಾನು ಫ್ರೀಯಾಗಿ 1 ರೂಪಾಯಿ ಬಿಟ್ಟು ತಗೊಂಡೋಗಿಲ್ಲ ನಾನು. ಅವಾಗ ರನ್ನಿಂಗ್ ಆಗಿದೆ ಅಲ್ವಾ ಸರ್? ನೀವು ಶನಿವಾರ 90 ಕಿಲೋಮೀಟರ್ ಓಡಿಸಿದ್ದೀರಾ? ಹಾಂ ಸರ್, ಸರ್ವಿಸ್ ಹಾಕ್ಸಿ 90 ಕಿಲೋಮೀಟರ್ ದೊಡ್ಡದಾ ಬ್ರದರ್? ಅಷ್ಟೊಳಗೆ ನಾವು ಏನೋ 3 ಪೇ ಚೆಕಪ್ ಮಾಡಿದೀವಲ್ಲ, ಕಂಪ್ಲೇಂಟ್ ಇದೆ ನಿಮ್ಗೆ ಇನ್ಫಾರ್ಮ್ ಮಾಡೇ ಮಾಡ್ತೀವಿ. ನಾನು ಅದಕ್ಕೆ ಇಮಿಡಿಯೇಟಾಗಿ ಮಾಡಿದ್ದೀನಲ್ಲ. 90 ಕಿಲೋಮೀಟರ್ ಆದ ತಕ್ಷಣ ನಾನು ಬಂದು ಆಫ್ ಮಾಡಿದೆ, ನೆಕ್ಸ್ಟ್ ಡೇ ಆನ್ ಮಾಡಿದೆ, ಕಂಪ್ಲೇಂಟ್ ಮಾಡಿದೆ ನಿಮಗೆ ಅಷ್ಟೇ. ಅಕಸ್ಮಾತ್ ಅದೇನಾರು ಹೋಗಿತ್ತಂದ್ರೆ ಬ್ರದರ್, ನಾನು 500 ಕಿಲೋಮೀಟರ್ ಓಡಿಸಿದ್ರೆ ನಾನು ನಿಜವಾಗ್ಲೂ ನಾನು ನಿಮಗೆ ಕಾಲೇ ಮಾಡ್ತಿರಲಿಲ್ಲ. 500 ಕಿಲೋಮೀಟರ್ ಓಡಿಸಿದ್ದೀನಿ, ನನ್ನ ಇಶ್ಯೂ ಲಾಂಗ್ ರೈಡ್ ಹೋಗಿದ್ದೀನಿ ಅಂತ. ಓಡಿಸಿರೋ 90 ಕಿಲೋಮೀಟ್ರು, ಎಲ್ಲೂ ಹೋಗಿಲ್ಲ. ಎಲೆಕ್ಟ್ರಾನಿಕ್ ನೈಸ್ ರೋಡ್ಗೆ ಹೋಗ್ಬಿಟ್ಟು ವಾಪಸ್ ಬಂದಿದ್ದೀನಿ ನಾನು. ಈಗ ರನ್ನಿಂಗಲ್ಲಿ ಈಗ ನಾವು ಸರ್ವಿಸ್ ಮಾಡಿ ಕೊಟ್ಟಿಂತ ಹೋಗ್ಬೋದು, ಮುಂಚೆನೇ ಹೋಗಿರ್ಬೋದು, ಅದು ಚೆಕ್ ಮಾಡೋಕ್ಕಾಗಲ್ಲ. ಅದು ಹೋಗಿರೋದಂತ ಅದು ನಾವು ರನ್ನಿಂಗಲ್ಲಿ ಚಾರ್ಜ್ ಚೆಕ್ ಮಾಡ್ತೇವೆ, ಅದು ಅಷ್ಟೇ ಅದ್ರ ಕೆಲಸ. ಅದು ರನ್ನಿಂಗ್ ಚಾರ್ಜ್ ಆಗೋದು ಅಷ್ಟೇ ಅದ್ರ ಕೆಲಸ. ಸರ್, ನಾನು ನಿಮ್ಮ ಮೇಲೆ ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ. ಎಲೆಕ್ಟ್ರಾನಿಕ್ಸ್ ಹೋಗುತ್ತೆ ಅನ್ನೋದು ನನಗೂ ಅರ್ಥ ಇದೆ. ನಾನು ಎಲೆಕ್ಟ್ರಾನಿಕ್ಸೇ ಮಾಡಿರೋದು, ನನಗೆ ಐಡಿಯಾ ಇದೆ ಅಂತಲೇ ಬಂದಿದ್ದು ಮಾತಾಡೋಣ ಅಂತ. ನಾನು ಸಿಂಪಲಾಗಿ ಕೇಳಿದ್ದೇನು ಗೊತ್ತಾ, ಅದು ಹೋಗಿದ್ದಿದ್ರೆ ಇಲ್ಲೇ ಗೊತ್ತಾಗಬೇಕಿತ್ತು, ನೀವು ಸರ್ವಿಸ್ ಮಾಡಬೇಕಾದ್ರೇ ಗೊತ್ತಾಗಬೇಕಿತ್ತು. ಯಾಕಂದರೆ ನೀವು ಸರ್ವಿಸ್ ಮಾಡಬೇಕಾದ್ರೆ 10 ರಿಂದ 15 ಸರಿ ಗಾಡಿ ಆಫ್ ಮಾಡಿ ಆನ್ ಮಾಡಿರ್ತೀರಾ ಅಷ್ಟೇ ಅಲ್ವಾ? ಸಿಂಪಲ್ ಕ್ವಶನ್ ನಾನು ಕೇಳಿದ್ದು.
ಬ್ಯಾಟ್ರಿ ಮಲ್ಟಿಮೀಟರ್ ಹಾಂ ರನ್ನಿಂಗಲ್ಲಿ ಚಾರ್ಜ್ ಚೆಕ್ ಮಾಡ್ತೇವೆ. ನಾನು ಅದೇ ಕೇಳಿದ್ದು. ಈಗ ನೀವು ಬ್ಯಾಟ್ರಿ ಗ್ರೀಸ್ ನಾನು ಯಾಕಂದರೆ ನಾನು ಬಿಡಬೇಕಂದ್ರೆ ಮುಂಚೆ ತೊಳೆಯೋಕ್ಕೆ ಅಂತ ನಾವೆಲ್ಲ ಡಸ್ಟ್ ಓಡಿಸ್ಬಿಟ್ಟೆ ಕೊಟ್ಟಿದ್ದು. ನಾನು ಇದಕ್ಕಿಂತ ಮುಂಚೆ ಒಂದು 3 days ಮುಂಚೆ ರೈಡ್ ಹೋಗಿದೆ ಅಂತ ಬಂದು ನೀಟಾಗಿ ತೊಳೆದು ಕೊಟ್ಟೆ. ಗ್ರೀಸ್ ಇರಲಿಲ್ಲ. ನಾನು ಬಿಡು ಗ್ರೀಸ್ ಚೆಕ್ ಮಾಡಿದ್ದಾರೆ, ಅವಾಗ ಗೊತ್ತಾಯ್ತು ನನಗೆ 3P ಚೆಕ್ ಏನೋ ಮಾಡ್ಕೊಂಡಿದ್ದಾರೆ ಇವರು ಅಂತ. ಹಾಂ, ನಾನು ಅದೇ ಬ್ರದರ್ ಸರ್ವಿಸ್ಗಿಂತ ಮುಂಚೆ ಎಲ್ಲ ಚೆನ್ನಾಗೇ ಇತ್ತು ನನಗೆ. ನಾನು 5,500 ಕೊಟ್ಟು ತಗೊಂಡೋಗಿ ಬಂದಮೇಲೆ ನನಗೆ ಇನ್ನೂ 4,000 ಇದು ಕಿಕ್ಕು ಅಂದರೆ ನನ್ನ ಪರಿಸ್ಥಿತಿ ಏನು ಹೇಳಿ? ಸರಿ ಆಯಿತು ಬ್ರದರ್, ನೀವು ಚೆಕ್ ಮಾಡಿದ್ದೀರಾ, ನನಗೆ ಅದ್ರ ರೀಡಿಂಗ್ಸ್ ಏನಾದರೂ ಕೊಡಿ. ನೀವು ರೆಕಾರ್ಡ್ ನೀವು ಚೆಕ್ ಮಾಡಿದ್ದೀರಾ ಅಂತ ನಾನು ನಂಬ್ಕೊತೀನಿ. ಅದ್ರ ರೀಡಿಂಗ್ಸ್ ಏನಾದರೂ ಕೊಡಿ. ಬಿಲ್ಲು ಅಂದರೆ ಬ್ರದರ್ ಈಗ ನಾನು ಸುಮ್ಮನೆ ನೀವು ಮಾಡಿದ್ದೀನಿ ಅಂತ ಹಾಕಿದ್ಕೆಲ್ಲ ನಾನು ದುಡ್ಡು ಕೊಡೋಕ್ಕಾಗುತ್ತಾ? ಈಗ ನಾನು ಅಲ್ಲಿ ಹೊರಗಡೆ ಕೂತಿರ್ತೀನಿ, ನಾನು ಇಂಜಿನ್ ಬಿಚ್ಚು ಕೂರಿಸಿದೆ ಅಂದರೆ ಬಿಲ್ ಹಾಕ್ಬಿಟ್ಟು ನಾನು ಬಿಲ್ ಕೊಡ್ಲಾ? ಸರ್ ಈಗ ಪ್ರಾಬ್ಲಮ್ ಆಗಿರೋದಕ್ಕೆ ಬಂದಿದ್ದೀನಿ ನಾನು, ಆಗಿಲ್ಲ ಅಂದರೆ ನನಗೇನು ಹುಚ್ಚ? ಈಗ ಪ್ರಾಬ್ಲಮ್ ಆಗಿರೋದಕ್ಕೆ ನೀವೆಲ್ಲ ಸಮಾಧಾನವಾಗಿ ನನ್ನ ಹತ್ರ ಮಾತಾಡ್ತಿದ್ದೀರ ಹೊರತು ಪ್ರಾಬ್ಲಮ್ ಆಗಿಲ್ಲ ಅಂದರೆ ನೀವು ಯಾರಾದ್ರೂ ಮಾತಾಡ್ತಿದ್ರೆ ಇಷ್ಟೊಂದು? ಬ್ರದರ್ ನಮಗೂ ಹೊಟ್ಟೆ ಉಳಿತು. 5,000 6,000 ಬಂಡವಾಳ ಹಾಕ್ತೀವಿ ಅಂದರೆ ಲಕ್ಷ ಬಂಡವಾಳ ಹಾಕಿ ತಿಂಗಳ ನಾವು 5,000 ಬಂಡವಾಳ ಹಾಕ್ತೀವಿ ಇದಕ್ಕೆ ಅಂದರೆ 90 ಕಿಲೋಮೀಟರ್ ದೊಡ್ಡದೇ ಅಲ್ಲ. ಎಷ್ಟು ಟ್ರೈಯಲ್ಲು ಸರಿ ಆಯಿತು. ನಿಮ್ಮ ಪ್ರಕಾರ ನಿಮ್ಮ ಕಂಪ್ನಿ ರೂಲ್ ಏನು? ಸರ್ವಿಸ್ ಆದಮೇಲೆ ಎಷ್ಟು ಕಿಲೋಮೀಟರ್ ಆದಮೇಲೆ ನಾವು ಫೀಡ್ಬ್ಯಾಕ್ ಕೊಡಬೇಕು ಇದಕ್ಕೆ? ಫೀಡ್ಬ್ಯಾಕ್ ರೂಲ್ ಇದೆ ಅಲ್ವಾ? ನನಗೆ ಬಂದಿಲ್ಲ ಇವತ್ತಿಗೆ 4 ದಿನ ನನಗೆ ಕಾಲ್ ಬಂದಿಲ್ಲ, ಫೀಡ್ಬ್ಯಾಕ್ ಕಾಲ್ ಬಂದಿಲ್ಲ, ನನಗೆ ಕಾಲ್ ಬಂದಿಲ್ಲ. ಸರಿ ಅಷ್ಟು 3 ದಿನದೊಳಗಡೆ ನಾನು ಗಾಡಿ ಓಡಿಸಂಗೇ ಇಲ್ಲ. ನಿಮ್ಮ ಪ್ರಕಾರ ನಿಲ್ಲಿಸ್ಬೇಕು ಸುಮ್ಮನೆ ಸರ್ವಿಸ್ ಆದಮೇಲೆ ಅಲ್ವಾ? ಅಲ್ಲ ಈಗ ಮಿನಿಮಮ್ ನಾನು 5,000 ಕೊಟ್ಟು ಏನೋ ಸರ್ವಿಸ್ ಮಾಡಿಸಿದ್ದೀನಿ ಅಂದರೆ ನನಗೆ ಗಾಡಿ ಫಾಲ್ಟ್ ತಿಳ್ಕೊಳ್ಳೋಕ್ಕೆ ಇಷ್ಟು ಕಿಲೋಮೀಟ್ರ್ ಅಂತ ಇರುತ್ತೆ ಅಲ್ವಾ? ರನ್ ಮಾಡೋಕ್ಕೆ ಎಷ್ಟು ಕಿಲೋಮೀಟ್ರು ಅದೇ ಹೇಳಿ. ಹಾಂ, ಮತ್ತೆ ನಿಮ್ಮ ಪ್ರಕಾರ 100 ಅಂದರೂ ನಾನು 10 ಕಿಲೋಮೀಟ್ರ್ ಕಮ್ಮಿ ಓಡಿಸಿದ್ದೀನಿ ಇನ್ನೂ ಗಾಡಿನ. ಅದು ಯಾರು ಮ್ಯಾನೇಜರ್ ಹತ್ರ ಮಾತಾಡ್ಬೇಕು ಕರೀರಿ, ಮಾತಾಡ್ತೀನಿ. ಈಗ ನನಗೆ ಅರ್ಥ ಆಗುತ್ತೆ ನೀವು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದು, ನೀವು ಏನು ಡಿಸಿಷನ್ ಮೇಕರ್ ಅಲ್ಲ ಅಂತ. ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂತ ನನಗೂ ಗೊತ್ತು. ಅದು ಯಾರಿದ್ದಾರೆ ಕರೀರಿ, ನಾನು ಮಾತಾಡ್ತೀನಿ. ನನಗೂ ನಿಮಗೂ ಮಾತಾಡಿದ್ರೆ ಟೈಮ್ ವೇಸ್ಟು. ಸ್ಟೋರ್ ಮ್ಯಾನೇಜರ್ ಇದ್ದಾರಮ್ಮ? ಇದ್ದಾರಾ ಮ್ಯಾನೇಜರು? ಈಗ ನನ್ನ ಗಾಡಿ ಮತ್ತು ಯಾರು ಸಾರ್ಟ್ ಔಟ್ ಮಾಡ್ತಾರೆ? ಕಳಿಸಿ ಅವ್ರನ್ನ. ಅವ್ರು ಸುಮ್ಮನೆ ಒಳಗಡೆ ಹೋದ್ರೆ ನಾನು ಯಾರ ಹತ್ರ ಮಾತಾಡಲಿ? ಆಯ್ತು ಸರ್, ತಮ್ಮ ಹೆಸರು? ಸಂತೋಷ್. ಡೈಲಿ ತೆಗಿಲ್ಲ ಸರ್ ಇದನ್ನು. ಅಂದರೆ ಡೈಲಿ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ. ವಾ, ಡೈಲಿ 100% 100-150 ಕಿಲೋಮೀಟ್ರ್ ಹೊಡಿತೀನಿ. 100-150 ಕಿಲೋಮೀಟ್ರ್ ಪಕ್ಕ ಹೊಡಿತೀನಿ. ಹೌದು, ಯಾಕಂದರೆ ನಾನು ಆಫೀಸ್ ಇರೋದು ಸರ್ಜಾಪುರ. ನಾನು ಇಲ್ಲಿಂದ ಸರ್ಜಾಪುರ ಹೋಗ್ಬಿಟ್ಟು ಬರೋದು. ನಾನು ಗಾಡಿ ಕಮ್ಮಿ ಓಡುತ್ತೆ ಅಂದಂಗೂ ಏನಿಲ್ಲ. ವಾರದಲ್ಲಿ 2 ದಿನ ರೆಸ್ಟ್ ಸಿಗುತ್ತೆ. ಬೊಮ್ಮನಹಳ್ಳಿ ಶೋರೂಮು. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬಂದು. ನಾನು ಇಲ್ಲಿವರೆಗೂ ಟ್ರ್ಯಾಕ್ ರಿಸ್ಟ್ರಿ ಚೆಕ್ ಮಾಡಿ ಶೋರೂಮಲ್ಲೇ ಇರೋದು. ಆಚೆ ಒಂದು ನಟ್ ಕೂಡ ಬಿಚ್ಚಿಸಿಲ್ಲ, ಒಂದು ನಟ್ ಕೂಡ ಹಾಕ್ಸಿಲ್ಲ ಎಕ್ಸ್ಟ್ರಾ ನಾನು. ಹಾಂ ಹೌದು. ಈಗ ನಾನು ಬೇಕಂದ್ರೆ ನಿಮ್ಗೆ ಬೊಮ್ಮನಹಳ್ಳಿದು ಡೇಟಾ ಬೇಕಂದ್ರೆ ಅದನ್ನು ತಂದು ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಈ ಬ್ಯಾಟ್ರಿ ಇಶ್ಯೂಸ್ R15 ಬರುತ್ತೆ ಅಂತ ನನ್ನ ಫ್ರೆಂಡ್ಸ್ ಒಂದು ಇಬ್ಬರು ಹೇಳಿದ್ಮೇಲೆ ನಾನು ಯಾವ ಎಕ್ಸ್ಟ್ರಾ ಲೈಟ್ಸ್ ಕೂಡ ಹಾಕ್ಸಿಲ್ಲ. ನಾನು ರೈಡರ್ ಆಚೆ ನಾವು ರೈಡ್ ಹೋಗ್ತೀವಿ, ಆದರೂ ನಾನು ಏನೂ ಲೈಟ್ಸ್ಗಳು ಹಾಕ್ಸ್ಕೊಂಡಿಲ್ಲ. ನಂದು ಸ್ಪೇರಾಗಿ ಯೂಸ್ ಮಾಡೋಕ್ಕೆ ಸ್ಪ್ಲೆಂಡರ್ ಇದೆ, ಅದರಲ್ಲಿ ಓಡಾಡ್ತೀನಿ. ಡೈಲಿ ಇದ್ರಲ್ಲಿ ಕಮ್ಯೂಟ್ ಮಾಡೋಕ್ಕಾಗಲ್ಲ ಅಂತೇಳಿ. ಅದೇ ನಾನು ನೋಡಿದೆ 14 ಬರುತ್ತೆ ರೈಸ್ ಆದಾಗ. ಹ್ಞೂ ರಿಪೇರಬಲ್ ಇಲ್ಲ. ಸೊ ರಿಪೇರಬಲ್ ಅಂತಂದರೆ ಬಿಚ್ಚಿ ಏನಾದರೂ ಮಾಡಿ ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಏನಾದರೂ ಬಿಚ್ಚಿಬಿಟ್ಟು ಇದನ್ನು ರೆಡಿ ಮಾಡೋ ಥರ ಇದ್ದರೆ ಮಾಡ್ಬೋದು. ಯಾಕಂದರೆ ಇದನ್ನು ನಾವು ಮೋಲ್ಡೆಡ್ ಇರೋದ್ರಿಂದ ನಾವು ಏನು ಓಪನ್ ಮಾಡೋಕ್ಕಾಗಲ್ಲ. ಇದ್ರಲ್ಲಿ ಏನು ಔಟೇಜ್ ಬರೋದು ಔಟ್ಪುಟ್ಟು ಅದೇ ಫೈನಲ್ಲು ಇಲ್ಲಿ ಬ್ಯಾಟ್ರಿ ತೋರಿಸ್ತದೆ. ಸೊ ಮ್ಯಾಗ್ನೆಟ್ ಕಾಯಿಲಿಂದ ಏನು ಕರೆಂಟ್ ಫಸ್ಟು ಜನ್ರೇಟ್ ಆಗುತ್ತೆ, ಓಕೆ, ಜನ್ರೇಟ್ ಆಗೋ ಕರೆಂಟ್ ಅಷ್ಟೂ ಕೂಡ ನಿಮಗೆ ಡೈರೆಕ್ಟಾಗಿ ರೆಕಗ್ನೈಸ್ ಮಾಡೋದು ಇದೆ, ರೆಕ್ಟಿಫೈ ಅದೇ ಅದು DC ತೊಗೊಂಡು AC ಮಾಡಿ ಇಲ್ಲಿ ಕೊಡುತ್ತೆ ಚಾರ್ಜ್ ಆಗಲಿಕ್ಕೆ. 12 volts ಏನು ಬೇಕೋ ಬ್ಯಾಟ್ರಿಗೆ ಇಲ್ಲಿ ತಗೊಳುತ್ತೆ. ಇಲ್ಲಿಂದ ಔಟ್ಪುಟ್ಸ್ ಎಲ್ಲ ಎಲೆಕ್ಟ್ರಾನಿಕ್ ಎಲ್ಲ ಹೋಗುತ್ತೆ, ಲೈಟ್ಸ್ ಬಲ್ಬ್ಸ್ಗೆಲ್ಲ ಹೋಗುತ್ತೆ. ಸೊ ಇಲ್ಲಿಂದ ಬರುವಂಥ ವೋಲ್ಟೇಜು ಮಿನಿಮಮ್ 12.5 to 14.5 ಇರಬೇಕು. ಓಕೆನಾ? ಸೊ ನಮಗೆ ಈಗ ಬರ್ತಾ ಇರೋದು ಆವ್ರೇಜ್ 14+ ಬೆಲೆ ಬಂದರೆ ನಿಮಗೆ ಬ್ಯಾಟ್ರಿ ಪ್ರಾಬ್ಲಮ್ ಬರಲ್ಲ, ಬೇಗ ಚಾರ್ಜ್ ಆಗುತ್ತೆ. ಸೊ ಬಿಲೋ 14.5 ಇಲ್ಲ 13.5 ಅಂದರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಇಲ್ಲ ಅಂತಲ್ಲ, ಲೇಟಾಗಿ ಆಗುತ್ತೆ. ಬರುವಂಥ ವೋಲ್ಟೇಜು ಕಡಿಮೆ ಬರ್ತಾ ಇದ್ದಾಗ ನಿಮಗೆ ಬ್ಯಾಟ್ರಿ ಚಾರ್ಜಿಂಗ್ ಕೂಡ ಲೇಟ್ ಆಗುತ್ತೆ. ಓಕೆ, ಈ ಥರ ನೀವು 1 ದಿನ 2 ದಿನ ನಿಲ್ಲಿಸಿದಾಗ ಸಮ್ ಟೈಮ್ ಏನಾಗುತ್ತೆ, ಬ್ಯಾಟ್ರಿಯಿಂದ ಎಲೆಕ್ಟ್ರಾನಿಕ್ಸ್ ಏನಾಗ್ತಾ ಇರುತ್ತೆ. ಅಲ್ಲ, 1 ದಿನ 2 ದಿನ ನಿಲ್ಲಿಸಿ ಸುಮಾರು ತಿಂಗಳುಗಳಾಯಿತು. ಈಗ ರೆಗ್ಯುಲರಾಗಿ ತೆಗಿತಾ ಇದ್ದೀನಿ. ರೆಗ್ಯುಲರ್ ಆಗಿ ತೆಗೆದ್ರೆ ಏನು ಈಗ ರೆಗ್ಯುಲರಾಗಿ ತೆಗಿತಾ ಇದ್ದೀನಿ. ಕೆಲವೊಂದು ಅಂದರೆ 5ರಿಂದ 10ರಿಂದ 15 ಪಾಯಿಂಟ್ಸು ಹಿಂಗೆ ವೋಲ್ಟೇಜ್ ಡಿಕ್ರೀಸ್ ಆಗುತ್ತೆ. ಯಾಕಂದರೆ ನಮ್ಗೆ ಆಲ್ರೆಡಿ ನಾನು ಓಪನ್ ನಿಮಗೆ ಫ್ರ್ಯಾಂಕ್ ಆಗಿ ಹೇಳ್ಬಿಡ್ತೀನಿ, ನಾನು ಈ ಗಾಡಿನ ರೆಗ್ಯುಲರಾಗಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿ 1.5 ತಿಂಗಳು ಮೇಲಾಯಿತು. 1.5 ಲಾಸ್ಟ್ ಟೈಮು ಮಾವನೂರು ಮಲ್ಲೇಶ್ವರ ಹಾಸನ್ ರೈಡ್ ಮಾಡಿದ್ದೆ, ಅಲ್ಲಿಂದ ರೆಗ್ಯುಲರಾಗಿ ಗಾಡಿ ಓಡಿಸ್ತಾ ಇದ್ದೀನಿ. ಇದನ್ನು 1 ದಿನ ರೆಸ್ಟ್ ಕೊಟ್ಟಿಲ್ಲ ಇದಕ್ಕೆ, ಯಾಕಂದರೆ ಆ ಗಾಡಿ ಸರ್ವಿಸಲ್ಲಿತ್ತು ಅಂತೇಳಿ. ಅದು ಕನೆಕ್ಟಿಂಗ್ ಶಾಫ್ಟ್ ಸೌದಿತ್ತು, ನಿಮಗೆ ಗೊತ್ತು. ಕನೆಕ್ಟಿಂಗ್ ಶಾಫ್ಟ್ಸ್ ಆದರೆ 12 ದಿನದ ಮೇಲೆ ತೊಗೊತಾರೆ ಟೈಮ್ ಮಾಡ್ಕೊಡೋಕ್ಕೆ. ಸೊ ಆ ಗ್ಯಾಪಲ್ಲಿ ಇದೇ ಇದ್ದಿದ್ದು ನನಗೆ. ನಾನು ನಿಲ್ಲಿಸೇ ಇಲ್ಲ ಈ ಗಾಡಿನ. ಈಗ ಒಂದು ಕೆಲಸ ಮಾಡೋಣ ಸರ್. ಹ್ಞೂ ಈಗ ಈ
ಈ ಹಳೆ RR ಯೂನಿಟ್ ಏನಿದೆ ಅದು ನಮಗೆ 13.5 ಬರ್ತಾ ಇದೆ. ಓಕೆ, ಪ್ರಾಬ್ಲಮ್ ಇಲ್ಲ, ಆವ್ರೇಜ್ ನೋಡೋಣ. ಸೊ ಬ್ಯಾಟ್ರಿ ಅಂತೂ ಹೋಗಿದೆ. ಸೊ ಬ್ಯಾಟ್ರಿ ನಿಮಗೆ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರೀಸ್ ಇದೆಲ್ಲ 1 ಇಯರ್ ಕಂಪ್ನಿಯಿಂದ ವಾರಂಟಿ ಬರುತ್ತೆ. ಆಫ್ಟರ್ ನೀವು ನೆಕ್ಸ್ಟು ಬ್ಯಾಟ್ರಿ ಹೋದರೆ ನೀವು ಚೇಂಜ್ ಮಾಡ್ಕೋಬೇಕು. ಓಕೆ. ಸೊ ಈಗ ನಾನೊಂದು ಐಡಿಯಾ ಮಾಡೋಣ. ಸೊ ನಮಗೇನು 0.5 ಅಷ್ಟೇ ಡಿಫ್ರೆನ್ಸ್ ಬರ್ತಾ ಇರೋದು. ಸೊ ನಿಮಗೆ ಹಳೇದು RR ಯೂನಿಟ್ ಹಾಕಿರ್ತೀನಿ, ಹೊಸದು ಬ್ಯಾಟ್ರಿ ಹಾಕ್ಕೊಡ್ತೀನಿ, 1-2 ಡೇಸ್ ಓಡಿಸಿ. ಓಕೆ. ನಿಮ್ಗೆ ಏನಾದರೂ ಆ ಥರ ಈಗ ಏನು ಮುಂಚೆ ನಿಮಗೆ ಒಂದು 2 ದಿನದ ಮುಂಚೆ ಡಿಫಿಕಲ್ಟ್ ಆಯಿತು, ಆ ಥರ ಏನಾರ ಬರುತ್ತಾ ಫಿಕ್ಸ್ ಆಗಿ. ಓಕೆ. ನಮ್ಮಲ್ಲಿ ಬೇಕಾದ್ರೆ ನೀವು ಹಂಗಿಲ್ಲ ಸರ್ ನಾನು ಗಾಡಿ ಓಡಿಸಲ್ಲ, ನೀವೇ 2 ದಿನ ಇಟ್ಕೊಂಡು ಓಡಿಸಿದ್ರೆ ನಾವು ಇಲ್ಲ ನನಗೆಲ್ಲ ನನಗೆ ಕೊಡಿ, ನಾನು ಡೈಲಿ ಗಾಡಿ ಓಡಿಸ್ತೀನಲ್ವಾ, ಸೊ ನಾನು ಅಬ್ಸರ್ವ್ ಮಾಡ್ತೀನಿ. ಆ ಥರ ಏನಾರ ಫಾಲ್ಟ್ಸ್ ಏನಾರು ಇತ್ತು ಅಂದರೆ ನಿಮ್ಮ ಜೊತೆ ನಾನು ಕಮ್ಯುನಿಕೇಟ್ ಮಾಡಿ. ನನಗೆ ಬ್ರೋ ನನಗೆ ಮತ್ತೆ ಬಂದು ನನಗೇನು ಪ್ರಾಬ್ಲಮ್ ಆಗ್ಬೋದು, ನೀವೇ ಇಟ್ಕೊಂಡ್ರು ಸಂತೋಷ, ನನಗೆ ಕೊಟ್ಟರು ಸಂತೋಷ. ಯಾಕಂದ್ರೆ ಆಮೇಲೆ ನೀವು ಇನ್ ಬಿಟ್ವೀನಲ್ಲಿ ಮಿಡ್ಲ್ ರೋಡಲ್ಲಿ ನೈಸ್ ರೋಡಲ್ಲಿ ಓಡಾಡ್ತಿರ್ತೀವಿ, ನಾನು ಅದು ಪ್ರಾಬ್ಲಮ್. ನಾನು ನೈಸ್ ರೋಡ್ ಓಡೋದು ಸೆಂಟ್ರಲ್ ಆಫರ್ ನಾನೇನು ಮಾಡೋಕ್ಕಾಗಲ್ಲ. ಮಾಡೋ ಕಂಡೀಷನ್ ಇಲ್ಲ. ಹಾಂ, ಈಗ ನಾನು ಅಲ್ಲೆಲ್ಲೋ ಕೆಂಗೇರಿಯಲ್ಲಿ ಇರ್ತೀನಿ, ಬನ್ನಿ ಅಂದರೆ ನೀವು ಬರೋಕ್ಕಾಗಲ್ಲ. ಅದು ಓಕೆ, ವರ್ಕಿಂಗ್ ಅವರ್ಸ್ ಇದ್ರೆ ಏನೋ ಮಾಡ್ಕೊಂಡು ಏನೋ ಮಾಡ್ಬೋದು. ನೈಟ್ ಏನಾರ ರೈಡಲ್ಲಿ ಇದ್ದಾಗ ಹೌದು. 10 ಗಂಟೆ ನೈಟಲ್ಲಿ ಈಗ ನಾನು ನೆಕ್ಸ್ಟ್ ರೈಡ್ ನನಗೆ ಸಕಲೇಶ್ಪುರ ಇದೆ, ನಾನು ಹೋದಾಗ ಆಫರ್ ನಾನು ಏನು ಮಾಡಲಿ? ನಿಮಗೆ ನಾವು ಸರ್ವಿಸ್ ಕೊಡೋಕೆ ಕಷ್ಟ ಆಗುತ್ತೆ. ಸೊ ಬರಲ್ಲ, 2 ದಿನ ನೀವೇ ಇಟ್ಕೊಳ್ಳಿ, ನನಗೆ ಇನ್ನೊಂದು ಗಾಡಿ ಇದೆ ಓಡಾಡ್ತೀನಿ. ಈಗ ನಾನು ಹಳೆ RR ಯೂನಿಟ್ ಫಿಕ್ಸ್ ಮಾಡ್ತೀನಿ, ಹೊಸ ಬ್ಯಾಟ್ರಿ ಇರಲಿ. ಸೊ ಡೇ ಬೈ ಡೇ ಇದ್ರದ್ದು ವೋಲ್ಟೇಜ್ ಚೆಕ್ ಮಾಡಬೇಕು, ಎಲ್ಲಿ ಚೆಕ್ ಮಾಡೋದು ಮೇನ್ ಬ್ಯಾಟ್ರಿ ಎಷ್ಟು ವೋಲ್ಟೇಜ್ ತಗೋತಾ ಇದೆ, ಎಷ್ಟು ವೋಲ್ಟೇಜ್ ಕನ್ಸ್ಯೂಮ್ ಆಗ್ತಾ ಇದೆ. ಓಕೆ. ಸೊ ಅದನ್ನ ಚೆಕ್ ಮಾಡಿ ರಿಪೋರ್ಟ್ ಕೊಡ್ತೀನಿ ನಾನು. ಯಾಕಂದ್ರೆ ನೀವು ಗಾಡಿ ಬಿಡೋ ಟೈಮಲ್ಲಿ ಆ ಟೈಮಲ್ಲಿ ಕಂಡೀಷನ್ ಚೆನ್ನಾಗಿದೆ, ಎಲ್ಲ ನಾವು ಚೆಕಪ್ ಮಾಡಿದ್ದೀವಿ, ಎಲೆಕ್ಟ್ರಾನಿಕ್ ಚೆಕ್ ಮಾಡಿರ್ತೀವಿ, ಅದಾದ್ಮೇಲೆ ಗಾಡಿ ಕಸ್ಟಮರ್ಗೆ ಡೆಲಿವರಿ ಕೊಡೋದು ನಾವು. ಹೌದು. ಸೊ ಆ ಥರ ನೀವು ಗಾಡಿ ತಗೊಂಡ್ಮೇಲೆ 90 ಕಿಲೋಮೀಟರ್ ರನ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಪ್ರಾಬ್ಲಮ್ ಇದ್ದಾಗ. ವಿತಿನ್ ನೀವು 2 ಕಿಲೋಮೀಟರ್ ಹೋಗ್ಬೇಕಾದ್ರೆ ನನಗೆ ಆಮೇಲೆ ಇನ್ನೊಂದು, ಈಗ ನೀವು ಸರ್ವಿಸಿಂದ ನಾನು ತೊಗೊಂಡ್ಮೇಲೆ ಎಷ್ಟು ಕಿಲೋಮೀಟರ್ ಓಡಿಸಿದ್ಮೇಲೆ ನಾನು ಪ್ರಾಬ್ಲಮ್ ಐಡೆಂಟಿಫೈ ಮಾಡಬೇಕು? ಈಗ ನನ್ನ ಪ್ರಾಬ್ಲಮ್ ಇರುತ್ತೆ ಸರ್ವಿಸ್ ಆದಮೇಲೆ, ನನಗೊಂದು ಗ್ರೇಸ್ ಕಿಲೋಮೀಟರ್ ಅನ್ನೋದು ಇರುತ್ತಲ್ಲ, ಇಷ್ಟು ಕಿಲೋಮೀಟರ್ ಒಳಗಡೆ ನಾವು ಲಾಡ್ಜ್ ಮಾಡಬೇಕು ಅಂತ. ನಾವು ಇಷ್ಟು ದಿನ ಇಷ್ಟು ಕಿಲೋಮೀಟರ್ ಇಲ್ಲ ಇಷ್ಟು ದಿನ ಅಂತ ನಾವು ಪ್ಲೇಸ್ ಕೊಡೋಕ್ಕಾಗಲ್ಲ. ಓಕೆ. ಎಲೆಕ್ಟ್ರಾನಿಕಲ್ಲಿ ಯಾರು ಕೊಡೋಕ್ಕಲ್ಲ, ಕಂಪ್ನಿಯಲ್ಲ ಕೊಡಲ್ಲ. ಅಲ್ಲ, ಎಲೆಕ್ಟ್ರಾನಿಕ್ಸ್ ಬಲ್ಲ, ನಾನು ಜನರಲ್ ಓವರ್ ಆಲ್ ಗಾಡಿ ಏನು ಮಾಡೋರು ವಾರಂಟಿಯಿಂದ ಮಾಡ್ಬಿಟ್ಟು ಓವರ್ ಆಲ್ ಗಾಡಿ ಬಗ್ಗೆ ಕೇಳ್ತಾ ಇದ್ದೀನಿ. ಸರ್ವಿಸಿಂದ ಹೋಯ್ತು ಎಷ್ಟು ಕಿಲೋಮೀಟ್ರು ಅಟ್ಲೀಸ್ಟು? ಪ್ರಾಬ್ಲಮ್ ಇದ್ರೆ ನಾವು ಅವಾಗಲೇ ಹೇಳ್ತೀವಿ. ಹಾಂ, ಪ್ರಾಬ್ಲಮ್ ಇಲ್ಲ, ಈಗ ನಾವು ಚೆಕ್ ಮಾಡ್ತಾ ಇದೀವಿ ವೋಲ್ಟೇಜ್, ಅದೇ ಥರ ಚೆಕ್ ಮಾಡಿರ್ತೀವಿ 13.5 14.5 ವೋಲ್ಟೇಜ್ ಬರಬೇಕು, ಅದೆಲ್ಲ ಚೆಕ್ ಮಾಡಿರ್ತೀವಿ. ಸೊ ಅವಾಗ ಏನು ಎಲೆಕ್ಟ್ರಾನಿಕಲ್ಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ. ಸೊ ಅವಾಗ ಏನಾಗುತ್ತೆ, ಗಾಡಿ ನಾವು ಡೆಲಿವರಿ ಕೊಡ್ತೀವಿ. ಸೊ ನಮ್ಮಲ್ಲೆಲ್ಲ ಚೆಕ್ ಮಾಡೋ ಅಪ್ಲಿಕೇಶನ್ಸು ಇದೆ, ಎಲ್ಲ ಚೆಕ್ ಮಾಡಿರ್ತೀವಿ. ಆ ಟೈಮಲ್ಲಿ ಬರಲಿಲ್ಲ, ಸೊ ಹಂಗೇನೋ ನಿಮಗೆ ಬಂತು ಅಂದರೆ ವಿತಿನ್ 1 or 2 ಕಿಲೋಮೀಟರ್ದಲ್ಲಿ ಬಂದ್ಬಿಡುತ್ತೆ. ಪ್ರಾಬ್ಲಮ್ ಇದ್ರೆ ಓಕೆ. ಪ್ರಾಬ್ಲಮ್ ನಾವು ರೆಕಗ್ನೈಸ್ ಮಾಡಿಲ್ಲ ಅಂದರೆ ಗಾಡಿ ಪ್ರಾಬ್ಲಮ್ ಇದೆ, ನಾವು ರೆಕಗ್ನೈಸ್ ಮಾಡಿಲ್ಲ, ಸರಿಯಾಗಿ ಏನು ಚೆಕ್ ಮಾಡಿಲ್ಲ, ನಿಮ್ಗೆ ಹಂಗೆ ಕೊಟ್ಟರೆ ವಿತಿನ್ 2 days ಇಲ್ಲ ಅಂತಂದರೆ 2 ಕಿಲೋಮೀಟರ್ದಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ, ರನ್ನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನೀವು 90 ಕಿಲೋಮೀಟರ್ ರನ್ ಮಾಡಿದ್ಮೇಲೆ ನಿಮ್ಗೆ ಏನೋ ಪ್ರಾಬ್ಲಮ್ ಬಂದಿಲ್ಲ. 90 ಕಿಲೋಮೀಟರ್ ರನ್ ಮಾಡಿದ್ಮೇಲೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ, ಒಂದು ಮ್ಯಾಗ್ನೆಟಿಂದ ಬರುವಂಥ ವೋಲ್ಟೇಜು ಇದರಲ್ಲಿ ಏನಿದೆ RR ಯೂನಿಟಲ್ಲಿ, ಇದರಲ್ಲಿ ಒಳಗಡೆ ಕಾಯಿಲ್ ವೀಕ್ ಇರುತ್ತೆ. ಸೊ ಇಲ್ಲಿ ವೀಕ್ ಆದಾಗ ಏನಾಗುತ್ತೆ, ಇಲ್ಲಿಂದ ಕರೆಂಟ್ ಇಲ್ಲಿಗೆ ಬರೋ ಕರೆಂಟು ವೋಲ್ಟೇಜ್ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಬ್ಯಾಟ್ರಿ ಕೂಡ ಸಪೋರ್ಟ್ ಮಾಡಬೇಕು. ಈಗ ಅಂದರೆ ನೀವು ಹೇಳಿದ್ದು ಹೆಂಗಾಯಿತು ಅಂದರೆ, ನಾನು 5,000 ಕೊಟ್ಟು ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದೀನಿ, ಆಚೆ ಹೋದ ತಕ್ಷಣ ಗಾಡಿ ಪ್ರಾಬ್ಲಮ್ ಆದರೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಅಲ್ಲ, ಹಂಗೆ ಈಗ 2 ರಿಂದ 3 ಕಿಲೋಮೀಟರ್ ಒಳಗಡೆ ಗೊತ್ತಾಯಿತು ಅಂದರೆ ಹಂಗೆ ಆಗಿದ್ದು. ಎಲೆಕ್ಟ್ರಾನಿಕಲ್ ಯಾರು ಜಡ್ಜ್ ಮಾಡೋಕ್ಕಾಗಲ್ಲ. ಈಗ ಸರ್, ನಾನು ಈಗ ಬೊಮ್ಮನಹಳ್ಳಿಲಿ ಮಾಡಿಸ್ತಿದ್ನಲ್ಲ, ಸರ್ವಿಸ್ ಆಗಿ 3 ದಿನ ಆದಮೇಲೆ ನನಗೆ ಫೀಡ್ಬ್ಯಾಕ್ ಕಾಲ್ ಬರುತ್ತೆ, ಪ್ರಾಬ್ಲಮ್ ಏನೇ ಇದ್ರೂ ತೊಗೊಂಬನ್ನಿ ಸರ್, ನಾವು ಮಾಡ್ಕೊಡ್ತೀವಿ ಅಂತ. ಇವತ್ತಿಗೆ 4 ದಿನ ಬಂದಿಲ್ಲ ಸರ್, ಇವತ್ತಿಗೆ 4 ದಿನ ಬಂದಿಲ್ಲ. ಗಾಡಿ ಬಂದಿದ್ದು ಇವತ್ತು, ಅಲ್ಲ ನೆನ್ನೆ ಬಂದಿದ್ದು ಈವ್ನಿಂಗು. ನಾನು ಕಾಲ್ ಮಾಡಿ ಕಂಪ್ಲೇಂಟ್ ಲಾಡ್ಜ್ ಮಾಡೋವರೆಗೂ ನನಗೆ ಯಾವುದೇ ರೀತಿ ಕಾಲ್ ಬಂದಿಲ್ಲ. ಶನಿವಾರ ಮಾಡಿಸಿ ತಗೊಂಡೋಗಿದ್ದೆ, ಭಾನುವಾರ ಆಫ್ ಇತ್ತು, ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ. ಆ್ಯಕ್ಚುಲಿ ಇದು ಶನಿವಾರ ನೈಟೇ ನನಗೆ ಪ್ರಾಬ್ಲಮ್ ಬಂದಿದ್ದು. ಶನಿವಾರ ನೈಟ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ನನ್ನ ಹತ್ರ ಕಾಲ್ ಹಿಸ್ಟ್ರಿ ಇದೆ, ಇಮಿಡಿಯೇಟ್ ಕಾಲ್ ಮಾಡಿದೆ, ಕಾಲ್ ರೀಚ್ ಆಗಲಿಲ್ಲ. ಭಾನುವಾರ ಆಫು, ಓಕೆನಾ. ಸೋಮವಾರ ನಾನು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ, ನೆನ್ನೆ ಬಂದು ತಗೊಂಡೋಗಿದ್ದಾರೆ. ನೆನ್ನೆ ಅಲ್ಲಿ ಅದೇ ಅಂದರೆ ನಿಮ್ಮ ಟೀಮ್ ಮನೆ ಹತ್ರ ಬಂದು ಗಾಡಿ ತಂದ್ರಿ ಇಲ್ಲಿ ಶೋರೂಮ್ಗೆ. ಹಾಂ, ಹೌದು. ನಾನು ಅವಾಗಲೂ ಕೂಡ ಇವ್ರು ಬ್ಯಾಟ್ರಿ ಹೋಗಿದೆ ಅಂದಾಗ ನಾನು ಏನೂ ಮಾತಾಡಲಿಲ್ಲ. ಆಗಿರುತ್ತೆ, 1.5 ವರ್ಷ ಆಯಿತು, ಹಾಕಿಸ್ಕೊತೀನಿ ಬಿಡಿ ಹೊಸದನ್ನ ಅಂತಂದು. ಈಗ ಇವ್ರು ಕಾಲ್ ಮಾಡಿ ಬ್ಯಾಟ್ರಿ ಹೋಗಿದೆ ಅಂದಾಗಲೂ ಈಗಲೇ ಬರ್ತೀನಿ, ಯಾಕೆ ಕೊಡಿ ಅಂತ ಹೇಳಿದೆ ನಾನು. RR ಯೂನಿಟ್ ಎಲ್ಲ ಹೋಗಿದೆ ಒಂದೊಂದಾದ್ಮೇಲೆ ಅದಕ್ಕೆ ನಾನು ಅದಕ್ಕೋಸ್ಕರ ಮಾತಾಡೋಕೆ ಬಂದಿದ್ದೆ ಅಷ್ಟೇ ನಾನು. ಸರ್, ಈಗ ನೀವು ನನ್ನ ಪರ್ಸ್ಪೆಕ್ಟಿವಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, 5,000 ಕೊಟ್ಟು ತಗೊಂಡೋಗಿದ್ದೀನಿ ಅಂದಮೇಲೆ ಮತ್ತೆ 4,000 ಇಕ್ಕಬೇಕು ಅಂದರೆ ನನಗೆ ಎಷ್ಟು ಹೊಟ್ಟೆ ಉರಿಯಲ್ಲ. ಹಾಂ, ನಾನು ಅದನ್ನ ಹೇಳ್ತಿರೋದು, ಇಟ್ಕೊಳ್ಳಿ, ಚೆಕ್ ಮಾಡಿ. ಹಾಂ, ಹೌದು, ಗೊತ್ತಾಯ್ತು. ಇಟ್ಕೊಳ್ಳಿ, ಇನ್ನೂ 2 ದಿನ ಅಲ್ಲ, 1 ವಾರ ಇಟ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ನನಗೆ ಗಾಡಿ ಕಂಡೀಷನಲ್ಲಿ ಬೇಕು. ಹಾಂ, ನಡೆಯುತ್ತೆ ಅನ್ನೋದಿದ್ರೆ ನಿಮ್ಗೆ ಚೇಂಜ್ ಮಾಡೋದು ಬೇಡ. 2 ದಿನ ಗ್ರೇಸ್ ಪೀರಿಯಡ್ ಕೊಡ್ತೀನಿ, ಇಲ್ಲ 2 ದಿನ ನಾನೇ ಓಡಿಸಿ ನೋಡ್ತೀನಿ, ಓಕೆ ಆದಮೇಲೆ ನಿಮ್ಗೆ ನಾನು ಗಾಡಿ ಕೊಡ್ತೀನಿ. ಓಕೆ, ಅಷ್ಟೇ ಸರ್. ಆಮೇಲೆ ಸುಮ್ಮನೆ ನಿಮಗೂ ಟ್ರಬಲ್ ಆಗ್ಬೋದು. ನಾನು ಅದಕ್ಕೋಸ್ಕರ, ನಾನು ಯಾಕಂದರೆ ಸಜ್ಜಾಪುರ ಆಫೀಸ್ ಟ್ರಾವೆಲ್ ಮಾಡೋದು, ನನಗೆ ಅರ್ಧದಲ್ಲಿ ನಿಂತ್ಕೊಂಡು ಏನು ಮಾಡೋಕ್ಕಾಗಲ್ಲ. ನಾನು ಉದ್ದೇಶ ನಮ್ದಿಲ್ಲ ಸರ್. ಹಾಂ, ನೀವು ತೊಂದರೆ ಕೊಡಬೇಕು, ನಿಮ್ಗೆ ತೊಂದರೆ ಅಂತಲ್ಲ ಸರ್, ಉದ್ದೇಶ ನಮ್ದಿಲ್ಲ. ಯಾಕಂದರೆ ಸರ್ ಆಗುತ್ತೆ ಕನಸು ಸರ್, ಕನಸುಗಳನ್ನ ಕಟ್ಟಿರ್ತೀವಿ ಗಾಡಿಗಳಲ್ಲಿ ನಾವು, ಬಂಡವಾಳಗಳು ಹಾಕಿ 50,000 ರೂಪಾಯಿ ಗಾಡಿ ತಗೊಳ್ಳೋರೆ ಕೂಡ ಅದರಲ್ಲಿ ಎಷ್ಟು ಕನಸು ಕಟ್ಟಿರ್ತೀವಿ, ಲಕ್ಷ ಬಂಡವಾಳ ಹಾಕಿದ್ದೀವಿ ಅಂತ ಕನಸಿರೋದು ನಮ್ಗೆ. ಇದರಲ್ಲಿ ಏನಾದರೂ ಆದಾಗ ತುಂಬ ಮನ್ಸಿಗೆ ಅಷ್ಟೇ ಬೇಜಾರಾಗುತ್ತೆ. ಇಟ್ಕೊಂಡಿರೋರು ಕಷ್ಟ ಏನು
ಹಾಂ, ಇದು ಮೇಂಟೆನೆನ್ಸ್ ಎಷ್ಟು, ನಾವು ರೈಡ್ ಮಾಡ್ಕೊಂಡು ಎಷ್ಟು ಹಿಂಸೆ ಇರುತ್ತೆ ನಮಗೆ. ನನ್ನ ಹತ್ರನೂ R1 ಇತ್ತು. ನಾನು ಅದಕ್ಕೆ ಹೇಳ್ತಾ ಇರೋದು, ಇಟ್ಕೊಳ್ಳಿ. ಬಟ್ ಥ್ಯಾಂಕ್ ಯು, ನೀವು ಹೇಳಿದಿರಲ್ಲ 2 days ಟೈಮ್ ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ಇಟ್ಕೊಳ್ಳಿ. ನನಗೇನಿದೆ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ನನಗೆ ರಿಪೋರ್ಟು ಹಾಂ ಸರ್, ನಂದೇನಿಲ್ಲ, ನೀವು ಒಂದು ವಾರ ಇಟ್ಕೊಂಡು ನಂಗೆ ಪ್ರಾಬ್ಲಮ್ ಇಲ್ಲ. ಗಾಡಿ ನನಗೆ ರಿಟರ್ನ್ ಕಂಡೀಷನಲ್ಲಿ ಬೇಕಷ್ಟೇ. 24 ಅಲ್ಲಿ ಕೊಡ್ತೀನಿ. ಓಕೆನಾ? ಓಕೆ. ಪ್ರಾಬ್ಲಮ್ ಏನಿದೆ R1 ಬ್ಯಾಟ್ರಿನ. ಸೊ ಬ್ಯಾಟ್ರಿ ಕೂಡ ಆಲ್ರೆಡಿ ಚೆಕ್ ಮಾಡಿದ್ದಾರೆ. ಬ್ಯಾಟ್ರಿ ವಾಷಿಂಗ್ ಕೂಡ ಅದು ಅಣ್ಣ ಸೊ ಬ್ಯಾಟ್ರಿ ಹಾಕೋಬೇಕಾಗತ್ತೆ. ಇಲ್ಲ ಎರಡರಲ್ಲೂ ಫೇಲ್ಯೂರ್ ಇದೆ ಅಂತಂದ್ರೆ ಎರಡನ್ನೂ ಚೇಂಜ್ ಮಾಡ್ಕೋಬೇಕು. ಅದ್ರಲ್ಲಿ ಅದು ಅವಾಗ ಮಾತಾಡ್ತೀನಿ ನಾನು ಬಂದಾಗ. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ